ಹಾಯ್ ಆಲ್, ಇದು ಸಂಡೇ ಮಾರ್ನಿಂಗ್ ವ್ಲಾಗು. ಇವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಪನ್ನೀರ್ ಟಿಕ್ಕಾ ಮಸಾಲ ಮಾಡೋಣ ಅಂತ ಮೊದಲಿಗೆ ಒಂದು ಬೌಲಿಗೆ ಪನ್ನೀರ್ ಕಟ್ ಮಾಡಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡು 3 ಸ್ಪೂನ್ ಮೊಸರು, ಒಂದು ಸ್ವಲ್ಪ ಅರಶಿನ, 1 ಸ್ಪೂನ್ ಧನಿಯಾ, 1 ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದೂವರೆ ಸ್ಪೂನ್ನಷ್ಟು ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಕಸೂರಿ ಮೇಥಿ ನಾನು ಈಗಲೇ ಆ್ಯಡ್ ಮಾಡ್ತಿದ್ದೀನಿ. ಒಂಚೂರು ಉಪ್ಪು ಜೊತೆ ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋಕ್ಕೆ ಎತ್ತಿಡಬೇಕು. 2 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು 2 ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ನಾನಿಲ್ಲಿ ಟೊಮೊಟೊ ಚಿಕ್ಕದಾಗಿರೋದಕ್ಕೆ 3 ತೊಗೊಂಡಿದ್ದೀನಿ. ನೀವು ಬೇಕಾದರೆ 2 ತೊಗೊಳ್ಳಿ. ಟೊಮೊಟೊ ಜಾಸ್ತಿ ಹಾಕೋಕೆ ಹೋಗಬಾರ್ದು, ಮೊಸರು ಆ್ಯಡ್ ಮಾಡಿರ್ತೀವಲ್ಲ, ಜಾಸ್ತಿ ಹುಳಿ ಆಗುತ್ತೆ. ಸೊ ನಾನಿಲ್ಲಿ ಟೊಮೊಟೊದು ಈ ಥರ ಮೇಲೆ ತೊಟ್ಟಿನ ಭಾಗನ ರಿಮೂವ್ ಮಾಡಿಬಿಟ್ಟು ಹೆಚ್ಕೊತೀನಿ ಸಣ್ಣಗೆ. ನೀವು ಬೇಕಂದರೆ ಪ್ಯೂರಿ ಬೇಕಾದರೂ ಮಾಡ್ಕೋಬೋದು. ಇಲ್ಲ ಅಂದರೆ ವೆಜಿಟೇಬಲ್ ಸ್ಲೈಸರ್ ಬರುತ್ತಲ್ವ, ನೀವು ಅದರಲ್ಲಿ ಬೇಕಾದರೂ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ. ಅದಾದ ನಂತರ ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿಬಿಟ್ಟು, ಬೆಣ್ಣೆ ಕರಗಿದ ತಕ್ಷಣವೇ ಸೋಂಪು ಕಾಳು ಮತ್ತು ಒಂದು 3 ಬೇ ಲೀಫು, 1-2 ಪೀಸ್ ಚಕ್ಕೆ, 1-2 ಮರಾಠಿ ಮೊಗ್ಗು, 1 ಸ್ಟಾರು, 2 ಏಲಕ್ಕಿ ಮತ್ತು ಒಂದು 3 ಲವಂಗ ಹಾಕ್ಬಿಟ್ಟು ಎಲ್ಲ ಸಾಟ್ ಮಾಡಬೇಕು ಚೆನ್ನಾಗಿ. ಸ್ಟವ್ನ ಸಿಮ್ಮಲ್ಲಿ ಇಟ್ಕೋಬೇಕು. ನಾನಿಲ್ಲಿ ಒಂಚೂರು ಹೈ ಫ್ಲೇಮ್ ಇದ್ದಿದ್ದರಿಂದ ಒಂಚೂರು ಕಪ್ಪಾಯಿತು, ನೋ ವರಿ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಸಾಟ್ ಮಾಡಿ, ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಅದಾದಮೇಲೆ ಟೊಮೊಟೊನ ಆ್ಯಡ್ ಮಾಡಿಬಿಟ್ಟು, ಆವಾಗಲೇ ಬರೀ ಹಾಫ್ ಸ್ಪೂನ್ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ ಮ್ಯಾರಿನೇಷನ್ಗೆ. ಸೊ ಇಲ್ಲಿ ಇವಾಗ ಇನ್ನೂ ಹಾಫ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಸಾಫ್ಟ್ ಆದಮೇಲೆ ಟೊಮೊಟೊ ಮ್ಯಾರಿನೇಟ್ ಮಾಡೋಕೆ ಇಟ್ಟಿರೋ ಅಂಥ ಪನ್ನೀರ್ ಎಲ್ಲ ರೆಡಿ ಇರೋದನ್ನು ಹಾಕಿಬಿಟ್ಟು ಚೆನ್ನಾಗಿ ಸಾಟ್ ಮಾಡಬೇಕು. ಸಾಟ್ ಮಾಡಿದಾದಮೇಲೆ ನಾನಿಲ್ಲಿ 5 ಗೋಡಂಬಿ ಮತ್ತು ಫ್ರೆಶ್ ಹಾಲಿನ ಕೆನೆ ಮತ್ತು 1-2 ಬ್ಯಾಡಗೆ ಮೆಣಸಿಕಾಯಿನ ನಾನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ಗ್ರೈಂಡ್ ಮಾಡಿಕೊಂಡು ನಾನಿಲ್ಲಿ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ತಿಕ್ಕಾಗಿ ಬಂದಿದೆ ಅಂತೇಳ್ಬಿಟ್ಟು ಗ್ರೇವಿ ಚೆನ್ನಾಗಿರುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿರುತ್ತೆ. ನೀವಿಲ್ಲಿ ಖಾರದ ಪುಡಿಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡ್ರೆ ಇನ್ನೂ ರೆಡ್ಡಿಶಾಗಿ ಕಾಣುತ್ತೆ. ರೆಸ್ಟೋರೆಂಟ್ಸಲ್ಲೆಲ್ಲ ಮಾಡ್ತಾರಲ್ವ, ಆ ಥರ ಕಾಣಿಸುತ್ತೆ. ಸೊ ನಾವು ಟೇಸ್ಟ್ನ ನೋಡಿಬಿಟ್ಟು ಟೇಸ್ಟ್ ಎಲ್ಲ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು, ಏನೇನು ಶಾರ್ಟೇಜ್ ಇದೆ ಅಂತೇಳ್ಬಿಟ್ಟು, ನೀವು ಉಪ್ಪು ಶಾರ್ಟೇಜ್ ಇದ್ದರೆ ಉಪ್ಪು ಆ್ಯಡ್ ಮಾಡ್ಕೋಬೋದು, ಖಾರ ಶಾರ್ಟೇಜ್ ಅನಿಸಿದ್ರೆ ಖಾರ ಆ್ಯಡ್ ಮಾಡ್ಕೋಬೋದು.